ನಮಸ್ಕಾರ ಸ್ನೇಹಿತರೆ. ಹಿರಿಯರು ಹೇಳಿರುವ ಮಾತುಗಳ ಹಿಂದೆ ಯಾವಾಗಲೂ ಒಂದು ಅರ್ಥಪೂರ್ಣವಾದ ಕಾರಣವಿರುತ್ತದೆ. ಪೂಜೆಯ ವಿಷಯಕ್ಕೆ ಬಂದರೆ ನಮ್ಮ ಉಡುಪು ನಮ್ಮ ಮನಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂಬುದು ಶಾಸ್ತ್ರ ಮತ್ತು ಹಿರಿಯರ ನಂಬಿಕೆ. ನೈಟಿ ಡ್ರೆಸ್ ಧರಿಸಿ ಪೂಜೆ ಮಾಡಿದರೆ ಏನಾಗೋಗುತ್ತೆ ಎಂದು ತುಂಬ ಜನರ ವಾದ. ಆದರೆ ಇಲ್ಲಿ ಕೇಳಿ, ನೈಟಿ ಎನ್ನುವುದು ತುಂಬ ಆರಾಮವಾಗಿ ರಾತ್ರಿ ಹೊತ್ತು ಮಲಗಲು ಮಾತ್ರ ಬಳಸುವ ಉಡುಪಾಗಿತ್ತು. ಆದರೆ ಈಗ ನೈಟಿ ಗೃಹಿಣಿಯರ ಬಹುಪ್ರಿಯವಾದ ಉಡುಪಾಗಿದೆ. ಕಾರಣ ಇಷ್ಟೇ, ಗೃಹಿಣಿಯರು ಮನೆಯಲ್ಲಿ ತುಂಬ ಸಮಯ ಕೆಲಸವೇ ಅಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಪಾಪ ರಜಾ ದಿನವೇ ಇಲ್ಲದೆ ಮನೆ ಕೆಲಸ ಮಾಡುತ್ತಾರೆ. ಹೀಗಿರುವಾಗ ನೈಟಿ ಬಹಳ ಕಂಫರ್ಟ್ ಇರುತ್ತೆ, ಜಾಸ್ತಿ ಬೆವರೋದಿಲ್ಲ, ಸೆರು ಕೂಡ ಇರೋದಿಲ್ಲ. ಒಟ್ಟಾರೆ ಏಕವಸ್ತ್ರ ತುಂಬ ಸೊಗಸಾಗಿ ಇರುತ್ತೆ. ಧರಿಸಲು ಮತ್ತು ಮನೆಯಲ್ಲಿ ಆರಾಮವಾಗಿ ಕೆಲಸ ಮಾಡಲು ತುಂಬ ಅನುಕೂಲವಾಗಿರುತ್ತೆ. ಇನ್ನು ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ಧರಿಸಿ ಪೂಜೆ ಮಾಡುವುದು ಶುಭವಲ್ಲ. ಇದನ್ನು ಶಾಸ್ತ್ರ ಒಪ್ಪುವುದಿಲ್ಲ ಎನ್ನುವ ವಿಚಾರಕ್ಕೆ ಬಂದರೆ, ಶಾಸ್ತ್ರ ಹೇಳುವುದು ಏನೆಂದರೆ, ಗೃಹಿಣಿಯರು ಅಥವಾ ಮುತ್ತೈದೆಯರು ಅಂಚಿಲ್ಲದ ಸೆರಗಿಲ್ಲದ ಉಡುಪನ್ನು ಉಟ್ಟು ಪೂಜೆ ಮಾಡಿದರೆ ಆ ಪೂಜೆ ದೇವರಿಗೆ ಸಲ್ಲುವುದೇ ಇಲ್ಲ ಎಂದಿದ್ದಾರೆ ನಮ್ಮ ಶಾಸ್ತ್ರ ಪಂಡಿತರು. ಹಾಗೆಯೇ ಪೂಜಾ ಕಾಲದಲ್ಲಿ ರೇಷ್ಮೆ ವಸ್ತ್ರ, ಶ್ವೇತ ವಸ್ತ್ರ, ಸೀರೆ ಉಟ್ಟು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳಂತೆ. ಪೂಜಾ ಕಾಲದಲ್ಲಿ ಕಪ್ಪು ವಸ್ತ್ರ, ಹರಿದ ವಸ್ತ್ರ, ಮೈ ಒರೆಸಿದ ಟವಲ್ ಉಟ್ಟು ಅಥವಾ ನೈಟಿ ಧರಿಸಿ ಪೂಜೆ ಮಾಡುತ್ತಿದ್ದರೆ ಲಕ್ಷ್ಮೀ ನೆಲೆಸುವುದಿಲ್ಲ ಎನ್ನುತ್ತಾರೆ ಹಿರಿಯ ಪಂಡಿತರು. ಅಂದರೆ ಸೀರೆ ಉಟ್ಟು ಪೂಜೆ ಮಾಡಬೇಕು. ಅಂಚು ಮತ್ತು ಸೆರಗು ಇರುವ ಸೀರೆಯನ್ನೇ ಉಟ್ಟು ಪೂಜೆ ಮಾಡುವುದು ಬಹಳ ಒಳ್ಳೆಯದು. ಇದನ್ನು ಅನುಸರಿಸದಿದ್ದರೆ ನಾನಾ ತರಹದ ಶೋಕ ವೈಧವ್ಯ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಶಾಸ್ತ್ರ ಪಂಡಿತರು. ಸೆರಗಿಲ್ಲದ ಪೂಜೆಯನ್ನು ಹೆಣ್ಣು ಮಕ್ಕಳು ಮುತ್ತೈದೆಯರು ಮಾಡಲೇಬಾರದು. ಯಾವುದೇ ವ್ರತ, ಹಬ್ಬ, ಪೂಜೆ, ಹುಣ್ಣಿಮೆ, ಅಮಾವಾಸ್ಯ ಪೂಜೆ ಮಾಡುವಾಗಲೂ ಸಹ ಇದು ಅನ್ವಯಿಸುತ್ತದೆ. ಇನ್ನು ಪೂಜೆ ಮಾಡುವಾಗ 2 ಗಾಜಿನ ಬಳೆಯನ್ನಾದರೂ ತೊಟ್ಟುಕೊಂಡಿರಬೇಕು. ನೀವು ಬಂಗಾರದ್ದೇ ಬಳೆ ಧರಿಸಿದ್ದರೂ ಸಹ ಪೂಜೆಯ ಸಮಯದಲ್ಲಿ ಗಾಜಿನ ಬಳೆ ಬಹಳ ಮುಖ್ಯ. ಇಲ್ಲದಿದ್ದರೆ ದೋಷ ಉಂಟಾಗುತ್ತದೆ, ಪೂಜಾ ಫಲ ದೊರೆಯುವುದಿಲ್ಲ. ಇನ್ನು ಗಂಡಸರು ಕೂಡ ಅಷ್ಟೇ, ಕತ್ತರಿಸಿ ಹೊಲೆದಂತಹ ಪ್ಯಾಂಟ್, ಶರ್ಟ್ ಸಹ ಗಂಡಸರು ಧರಿಸಿ ಪೂಜೆಯನ್ನು ಮಾಡಬಾರದು. ಇನ್ನು ದೇವಸ್ಥಾನ, ದೇವರ ದರ್ಶನಕ್ಕೆ ಹೋದಾಗಲೂ ಸಹ ವಸ್ತ್ರದ ನಿಯಮಗಳನ್ನು ಅನುಸರಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಮೇಲೊದ್ದಿಕೆ ಮತ್ತು ಪಂಚೆಯನ್ನು ಉಟ್ಟು ದರ್ಶನ ಅಥವಾ ಪೂಜೆಗಳನ್ನು ಅಥವಾ ವ್ರತಗಳನ್ನು ಮಾಡಿದರೆ ಬೇಗ ಫಲಪ್ರಾಪ್ತಿಯಾಗುತ್ತದೆ. ಗೃಹಲಕ್ಷ್ಮಿಯಾದವಳು ಕಳೆಕಳೆಯಾಗಿ ಇರಬೇಕು. ಆ ಕಳೆ ನೈಟಿಯಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ನಾನು ಎಲ್ಲಿಯೂ ಹೊರಗಡೆ ಹೋಗುವುದಿಲ್ಲ, ಮನೆಯಲ್ಲಿ ಇರೋದ್ರಿಂದ ನೈಟಿ ಬೆಸ್ಟ್ ಅಂತ ತಿಳಿಯಬೇಡಿ. ನಿಮ್ಮ ಮಕ್ಕಳ ಮುಂದೆ ಕೂಡ ನೈಟಿಯನ್ನು ಧರಿಸುವುದು ಗೌರವವಲ್ಲ, ಮರೆಯದಿರಿ. ಇನ್ನು ನೈಟಿ ಧರಿಸಿ ಹೊರಗಡೆ ಹೋಗುವುದು ಗೌರವವಲ್ಲ, ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಸಂಸ್ಕೃತಿಯಲ್ಲ, ನೆನಪಿಡಿ. ನೈಟಿಯನ್ನು ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಮಾತ್ರ ಧರಿಸಿ. ಬೇರೆ ಸಮಯದಲ್ಲಿ ಸಾಧ್ಯವಾದಷ್ಟು ಸೀರೆ ಧರಿಸಲು ಪ್ರಯತ್ನವನ್ನು ಮಾಡಿ. ಇದರಿಂದ ನೀವು ನಿಮ್ಮ ಗಂಡನನ್ನು ಕೂಡ ಆಕರ್ಷಿಸುತ್ತೀರಾ, ಜೊತೆಗೆ ಗೃಹಲಕ್ಷ್ಮಿ ಕಳೆ ಬರುತ್ತದೆ. ಇನ್ನೂ ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ದೇಹದ ಆಕೃತಿ ಸುಂದರವಾಗಿರುತ್ತದೆ. ನಮ್ಮ ಸಂಸ್ಕೃತಿಯ ಸೀರೆಯಿಂದ ಲಾಭವೇನೆಂದರೆ, ನಿಮ್ಮ ಆಕೃತಿ ಬಹಳ ಚೆನ್ನಾಗಿರುತ್ತದೆ. ಹೇಗೆಂದರೆ, ಸೀರೆ ಉಟ್ಟಾಗ ಬೆವರುವುದು ಜಾಸ್ತಿ, ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ, ಬಿಗಿಯಾದ ಬ್ಲೌಸ್, ಎಳೆದು ಹಾಕುವ ಸೆರಗು, ಇದೆಲ್ಲ ಬೊಜ್ಜು ಬರುವ ಸೂಕ್ಷ್ಮ ಜಾಗವನ್ನೆಲ್ಲ ಬಂಧಿಸುತ್ತೆ. ದೇಹವನ್ನು ಕರಗಿಸಲು ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಲು ಬಯಸುವವರ ಮೊದಲ ಆದ್ಯತೆ ಬೆವರುವುದು. ಅದಕ್ಕಾಗಿ ಬೆವರು ಸುರಿಸಿ ವ್ಯಾಯಾಮ ಮಾಡುತ್ತಾರೆ. ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟುತ್ತಾರೆ. ಇದೆಲ್ಲ ಸೀರೆಯಲ್ಲೇ ಇದೆ. ಇದನ್ನು ಬಿಟ್ಟು ಬೇರೆ ಹುಡುಕುವ ನಮ್ಮ ಬುದ್ಧಿಗೆ ಏನಾಗಿದೆ ಒಮ್ಮೆ ಯೋಚಿಸಿ. ಈಗಿನ ಕಾಲದಲ್ಲಿ ಸೀರೆ ಉಡದೆ ಪೂಜೆ ಮಾಡೋರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಎಂದು ಯೋಚಿಸುವ ಬದಲು, ನಮ್ಮ ಹಿರಿಯರು ಏನೇ ಮಾಡಿದ್ದರೂ ಏನೇ ಹೇಳಿದ್ದರೂ ಎಲ್ಲವೂ ಕೇವಲ ನಮ್ಮ ಒಳಿತಿಗಾಗಿಯೇ. ಇದನ್ನು ನಾವು ಮರೆಯಲೇಬಾರದು. ನೈಟಿ ಧರಿಸಿ ಪೂಜೆ ಮಾಡಬಾರದು ಎನ್ನಲು ಕಾರಣಗಳೇನು? ನಮ್ಮ ಸಂಪ್ರದಾಯದಲ್ಲಿ ಪೂಜೆಯನ್ನು ಒಂದು ಸಂಸ್ಕಾರ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಕೇವಲ ಭಕ್ತಿ ಮಾತ್ರವಲ್ಲ, ಶಿಸ್ತು ಕೂಡ ಮುಖ್ಯ. ನೈಟಿ ಎಂಬುದು ಮೂಲತಃ ಮಲಗುವಾಗ ಧರಿಸುವ ಒಂದು ಸಡಿಲವಾದ ಉಡುಪು, ಅಂದರೆ ನೈಟ್ ವೇರ್. ಇದು ವಿಶ್ರಾಂತಿಯ ಸಂಕೇತವೇ ಹೊರತು ಪೂಜೆಯಂತಹ ಏಕಾಗ್ರತೆಗೆ ಬೇಕಾದ ಕೆಲಸಕ್ಕಲ್ಲ. ಶಾಸ್ತ್ರಗಳ ಪ್ರಕಾರ ಪೂಜೆಯ ಸಮಯದಲ್ಲಿ ಸೋಮನ ವಸ್ತ್ರ ಅಥವಾ ಮಡಿ ಬಟ್ಟೆ ಧರಿಸಬೇಕು. ಸೀರೆ ಧರಿಸುವುದರಿಂದ ದೇಹದಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ದೈವಿಕ ಭಾವ ಮೂಡುತ್ತದೆ.
ಸಾಮಾನ್ಯವಾಗಿ ನೈಟಿಯನ್ನು ಧರಿಸಿ ಅಡುಗೆ ಮಾಡುವುದು ಅಥವಾ ಮನೆಯ ಇತರ ಕೆಲಸಗಳನ್ನು ಮಾಡುವುದು ವಾಡಿಕೆ. ಪೂಜೆಗೆ ಕುಳಿತುಕೊಳ್ಳುವಾಗ ಆ ಕೆಲಸದ ಎಂಜಲು ಅಥವಾ ಅಶುದ್ಧಿ ತಗುಲಿರಬಾರದು ಎಂಬುದು ಮುಖ್ಯ ಉದ್ದೇಶ. ನಾವು ಯಾವ ಬಟ್ಟೆ ಧರಿಸುತ್ತೇವೆಯೋ ಅದೇ ರೀತಿ ನಮ್ಮ ಮನಸ್ಸು ಕಾರ್ಯನಿರ್ವಹಿಸುತ್ತದೆ. ಸಮವಸ್ತ್ರ ಧರಿಸಿದಾಗ ಸೈನಿಕನಿಗೆ ಧೈರ್ಯ ಬರುವಂತೆ ಮಡಿ ಸೀರೆ ಧರಿಸಿದಾಗ ಪೂಜೆಯಲ್ಲಿ ಹೆಚ್ಚಿನ ಶ್ರದ್ಧೆ ಮೂಡುತ್ತದೆ. ಇದರ ಬಗ್ಗೆ ಇರುವ ಶಾಸ್ತ್ರೋಕ್ತ ಕಾರಣಗಳು ಮತ್ತು ಒಂದು ಸಣ್ಣ ಕತೆ ಇಲ್ಲಿದೆ. ಒಂದು ಹಳ್ಳಿಯಲ್ಲಿ ಸುಗುಣ ಮತ್ತು ರತ್ನ ಎಂಬ ಇಬ್ಬರು ಸ್ನೇಹಿತೆಯರಿದ್ದರು. ಸುಗುಣ ತುಂಬ ಸಂಪ್ರದಾಯಸ್ಥೆ. ಪೂಜೆ ಮಾಡುವಾಗ ಯಾವಾಗಲೂ ಶುದ್ಧವಾದ ಸೀರೆಯನ್ನು ಉಟ್ಟು ಮಡಿಯಿಂದ ಇರ್ತಾ ಇದ್ಲು. ಆದರೆ ರತ್ನಾಳಿಗೆ ಅದೆಲ್ಲ ಅತಿ ಅನಿಸ್ತಾ ಇತ್ತು. ದೇವರಿಗೆ ಭಕ್ತಿ ಮುಖ್ಯವೇ ಹೊರತು ಬಟ್ಟೆಯಲ್ಲ ಎಂದು ಹೇಳ್ತಾ ನೈಟಿಯಲ್ಲೇ ದೀಪವನ್ನು ಹಚ್ತಾ ಇದ್ಲು. ಒಂದು ದಿನ ಸುಗುಣಾಳ ಮನೆಗೆ ಒಬ್ಬ ಹಿರಿಯ ಜ್ಞಾನಿಗಳು ಬಂದರು. ರತ್ನ ಕೂಡ ಅಲ್ಲಿಗೆ ಬಂದಿದ್ದಳು. ರತ್ನ ತನ್ನ ಸಂಶಯವನ್ನು ಜ್ಞಾನಿಗಳ ಮುಂದೆ ಇಟ್ಟಳು. ಸ್ವಾಮಿ, ದೇವರಿಗೆ ನಾವು ಹಾಕಿಕೊಳ್ಳುವ ಬಟ್ಟೆಯಿಂದ ಏನು ಪ್ರಯೋಜನ? ನೈಟಿ ಹಾಕಿಕೊಂಡು ಪೂಜೆ ಮಾಡಿದರೆ ದೇವರು ವರ ಕೊಡುವುದಿಲ್ಲವೇ? ಜ್ಞಾನಿಗಳು ಮುಗುಳ್ನಕ್ಕೂ ಒಂದು ಸಣ್ಣ ಉದಾಹರಣೆ ನೀಡಿದರು. ಅಮ್ಮ, ನಿನ್ನ ಮಗಳಿಗೆ ಮದುವೆ ನಿಶ್ಚಯವಾಗಿದೆ ಎಂದು ತಿಳಿ. ಮದುವೆಯ ಮಂಟಪಕ್ಕೆ ಅವಳು ನೈಟಿ ಹಾಕಿಕೊಂಡು ಬಂದರೆ ನೀನು ಒಪ್ಪುತ್ತೀಯಾ? ಅಥವಾ ನಿನ್ನನ್ನು ಯಾರಾದರೂ ದೊಡ್ಡ ಸಮಾರಂಭಕ್ಕೆ ಅತಿಥಿಯಾಗಿ ಕರೆದರೆ ನೀನು ಮಲಗುವ ಬಟ್ಟೆಯಲ್ಲೇ ಹೋಗುತ್ತೀಯಾ? ರತ್ನ ಉತ್ತರಿಸಿದಳು, ಇಲ್ಲ ಸ್ವಾಮಿ, ಅದು ಮರ್ಯಾದೆಯ ಪ್ರಶ್ನೆ ಮತ್ತು ಆ ಸಂದರ್ಭಕ್ಕೆ ಗೌರವ ಕೊಟ್ಟಂತೆ ಎಂದು. ಆಗ ಜ್ಞಾನಿಗಳು ಹೇಳಿದರು, ಅದೇ ರೀತಿ ಪೂಜೆ ಎಂದರೆ ನಾವು ಆ ಭಗವಂತನಿಗೆ ನೀಡುವ ಅತ್ಯುನ್ನತ ಗೌರವ. ದೇವರು ಎಲ್ಲವನ್ನ ನೋಡುತ್ತಾನೆ ಎಂಬುದು ನಿಜ, ಆದರೆ ನಾವು ದೇವರೆದುರು ಹೇಗೆ ಪ್ರಸ್ತುತಪಡಿಸಿಕೊಳ್ಳುತ್ತೇವೆ ಎಂಬುದು ನಮ್ಮ ಭಕ್ತಿಯ ಶಿಸ್ತನ್ನು ತೋರಿಸುತ್ತದೆ. ಸೀರೆ ಉಡುವುದು ಕೇವಲ ಆಚಾರವಲ್ಲ, ಅದು ನಮ್ಮ ಮನಸ್ಸನ್ನು ಸಂಸಾರದ ಕೆಲಸಗಳಿಂದ ಬೇರ್ಪಡಿಸಿ ದೈವಿಕತೆಗೆ ಕೊಂಡೊಯ್ಯುವ ಒಂದು ಸಿದ್ಧತೆ. ಅಂದಿನಿಂದ ರತ್ನಾಳಿಗೆ ವಸ್ತ್ರದ ಮಹತ್ವ ತಿಳಿಯಿತು. ಅವಳು ಪೂಜೆಯ ಸಮಯದಲ್ಲಿ ಗೌರವಯುತವಾದ ಉಡುಪು ಧರಿಸಲು ಶುರು ಮಾಡಿದಳು. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಭಕ್ತಿ ಮುಖ್ಯ ನಿಜ, ಆದರೆ ಆ ಭಕ್ತಿಗೆ ಶಿಸ್ತು ಮತ್ತು ಮರ್ಯಾದೆಯ ಆವರಣವಿದ್ದರೆ ಅದು ಪೂಜೆಯ ಫಲವನ್ನು ದ್ವಿಗುಣಗೊಳಿಸುತ್ತದೆ. ಹಿರಿಯರು ಮತ್ತು ಶಾಸ್ತ್ರಜ್ಞರು ಪೂಜೆಯ ಸಮಯದಲ್ಲಿ ಉಡುಪಿನ ಬಗ್ಗೆ ಅಷ್ಟೊಂದು ಒತ್ತಿ ಹೇಳಲು ಮುಖ್ಯ ಕಾರಣ ಲಕ್ಷ್ಮೀ ಕಳೆ ಮತ್ತು ದರಿದ್ರದ ಭಯವಲ್ಲ, ಬದಲಿಗೆ ಅಶಿಸ್ತು ಮನೆಯ ಸುಖ ಶಾಂತಿಯನ್ನು ಹೇಗೆ ಕೆಡಿಸುತ್ತದೆ ಎಂಬ ಕಳಕಳಿ. ನೈಟಿ ಧರಿಸಿ ಪೂಜೆ ಮಾಡುವುದರಿಂದ ಮನೆಗೆ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನು ಈ ಕೆಳಗಿನಂತೆ ನೀವು ತಿಳಿಯಬಹುದು. ಪೂಜೆ ಎನ್ನುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುವ ಪ್ರಕ್ರಿಯೆ. ನೈಟಿ ಅಥವಾ ಮಲಗುವ ಉಡುಪುಗಳು ವಿಶ್ರಾಂತಿ ಮತ್ತು ತಮೋಗುಣಕ್ಕೆ ಸಂಬಂಧಿಸಿದ್ದವು. ಇಂತಹ ಉಡುಪು ಧರಿಸಿ ಪೂಜೆ ಮಾಡಿದಾಗ ಮನೆಯಲ್ಲಿ ಚೈತನ್ಯ ಕಡಿಮೆಯಾಗಿ ಒಂದು ರೀತಿಯ ಜಡತ್ವ ಅಥವಾ ಸೋಮಾರಿ ಮನೋಭಾವ ಆವರಿಸುತ್ತದೆ. ಇದನ್ನೇ ಹಿರಿಯರು ದರಿದ್ರ ಅಥವಾ ಲಕ್ಷ್ಮೀ ಕಳೆ ಇಲ್ಲದಿರುವುದು ಎನ್ನುತ್ತಾರೆ. ನೈಟಿ ಸಡಿಲವಾದ ಉಡುಪಾದ್ದರಿಂದ ಪೂಜೆಯ ಸಮಯದಲ್ಲಿ ಮನಸ್ಸು ಗಂಭೀರವಾಗಿರುವುದಿಲ್ಲ. ಶಿಸ್ತು ಇಲ್ಲದ ಕಡೆ ದಾರಿದ್ರ್ಯ ಬೇಗನೆ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಮನಸ್ಸಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡುವ ಪೂಜೆಯು ಕೇವಲ ವಿಧಿಯಾದಾಗ ಮನೆಯಲ್ಲಿ ಅಶಾಂತಿ ಮತ್ತು ಕಿರಿಕಿರಿ ಉಂಟಾಗಬಹುದು. ನೈಟಿಯನ್ನು ಧರಿಸಿಕೊಂಡೇ ಕಸಗುಡಿಸುವುದು, ಅಡುಗೆ ಮಾಡುವುದು ಅಥವಾ ಇತರ ಮನೆಗೆಲಸಗಳನ್ನು ಮಾಡಿರುತ್ತೇವೆ. ಅದೇ ಉಡುಪಿನಲ್ಲಿ ದೇವರ ಮುಂದೆ ನಿಂತಾಗ ಆ ಎಂಜಲು ಅಥವಾ ಅಶುದ್ಧತೆ ಪೂಜಾ ಕೋಣೆಯನ್ನು ಪ್ರವೇಶಿಸುತ್ತದೆ. ಶಾಸ್ತ್ರದ ಪ್ರಕಾರ ಅಶುದ್ಧತೆ ಇರುವಲ್ಲಿ ದರಿದ್ರ ಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನಾವು ಸುಂದರವಾಗಿ ಸಿದ್ಧರಾಗುತ್ತೇವೆ. ಆದರೆ ಜಗತ್ತನ್ನೇ ಆಳುವ ದೇವರೆದುರು ಅಲಕ್ಷ್ಯದಿಂದ ನಿಂತರೆ ಅದು ನಾವು ದೈವಿಕ ಶಕ್ತಿಗೆ ನೀಡುವ ಅಪಮಾನವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮನೆಯ ಐಶ್ವರ್ಯ ಮತ್ತು ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಇನ್ನು ನೀವು ತಿಳಿಯಬೇಕಾದ ಮುಖ್ಯವಾದ ವಿಷಯವೇನೆಂದರೆ, ದರಿದ್ರ ಎಂದರೆ ಕೇವಲ ಹಣದ ಕೊರತೆಯಲ್ಲ. ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು, ಸದಾ ಜಗಳವಾಗುವುದು ಮತ್ತು ಮಾಡುವ ಕೆಲಸದಲ್ಲಿ ಆಲಸ್ಯ ತೋರುವುದು ಕೂಡ ದಾರಿದ್ರ್ಯದ ಲಕ್ಷಣಗಳೇ. ಪೂಜೆಯ ವೇಳೆಯಲ್ಲಿ ಶುದ್ಧವಾದ ಸೀರೆ ಅಥವಾ ಮಡಿ ಬಟ್ಟೆ ಧರಿಸುವುದು ಈ ಎಲ್ಲ ನಕಾರಾತ್ಮಕ ಅಂಶಗಳನ್ನು ಹೋಗಲಾಡಿಸಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವಂತೆ ಮಾಡುತ್ತದೆ. ಸ್ನೇಹಿತರೆ, ಗಮನಿಸಿ, ಅನಾರೋಗ್ಯದ ಸಮಯದಲ್ಲಿ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ಮನಸ್ಸಿನ ಭಕ್ತಿಯೇ ಪ್ರಧಾನ. ಆದರೆ ಶಕ್ತಿ ಇದ್ದಾಗ ಶಿಸ್ತು ಪಾಲಿಸುವುದು ಬಹಳ ಒಳ್ಳೆಯದು ಮತ್ತು ಶ್ರೇಯಸ್ಕರ.
ಇನ್ನು ಪೂಜೆ ಮಾಡುವಾಗ ಪೂಜೆ ಆಗುವವರೆಗೂ ಗಂಡ ಹೆಂಡತಿ ಮಲಗುವ ಹಾಸಿಗೆಯ ಮೇಲೆ ಕೂರೋದಾಗಲಿ ಅದನ್ನು ಮುಟ್ಟಿಸಿಕೊಳ್ಳುವುದಾಗಲಿ ಮಾಡಬೇಡಿ. ಸ್ನಾನ ಮಾಡದೆ ದೇವರ ದೀಪವನ್ನು ಹಚ್ಚಬೇಡಿ. ಕೂದಲು ಬಿಚ್ಚಿಕೊಂಡು ಪೂಜೆಯನ್ನು ಮಾಡಬೇಡಿ. ಒಲೆಯ ಮೇಲೆ ಏನೋ ಇಟ್ಬಿಟ್ಟು ಅದರ ಮೇಲೆ ನಿಮ್ಮ ಗಮನವನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಬೇಡಿ. ಸೂತಕವಿದ್ದಾಗಂತೂ ಪೂಜೆ ಮಾಡೋಕ್ಕೆ ಹೋಗಲೇಬೇಡಿ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ವಿಶ್ರಾಂತಿ ಪಡೆಯುವುದು ಬಹಳ ಉತ್ತಮ. ಪೂಜೆ ಮಾಡೋದು, ದೀಪ ಹಚ್ಚುವುದನ್ನು ಮಾಡೋಕ್ಕೆ ಹೋಗಬೇಡಿ. ಆ ಸಮಯದಲ್ಲಿ ರಜಾ ಅಂಶ ಅಧಿಕವಾಗಿರುತ್ತೆ. ಬೈಯುತ್ತಾ ಮಾತನಾಡುತ್ತಾ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಮೌನದಿಂದ ಪೂಜೆ ಮಾಡಿ, ತುಂಬ ಒಳ್ಳೆಯದು. ಸುಖಾಸನದಲ್ಲಿ ಕೂತು ಪೂಜೆಯನ್ನು ಪ್ರಾರಂಭ ಮಾಡಿ. ಪೂಜೆಗೆ ಕೂತಾಗ ಆಗಾಗ ಎದ್ದು ಓಡಾಡಬೇಡಿ. ನಿಮ್ಮ ಮೊಬೈಲನ್ನು ಸೈಲೆಂಟ್ನಲ್ಲಿ ಇಟ್ಟು ಪೂಜೆ ಮಾಡಿ. ದೇವರಿಗೆ ಬೆನ್ನು ಹಾಕಿ ಕೂತ್ಕೊಂಡು ಪೂಜೆ ಮಾಡಬೇಡಿ. ಬರೀ ಗೈಯಲ್ಲಿ ದೇವರಿಗೆ ಏನನ್ನ ಅರ್ಪಣೆ ಮಾಡಬೇಡಿ. ಒಂದು ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಇಟ್ಟು ಅರ್ಪಿಸಿ. ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬೇಡಿ. ಹಬ್ಬದ ದಿನಗಳಲ್ಲಿ, ಶುಕ್ರವಾರ, ಭಾನುವಾರ, ಏಕಾದಶಿ ದಿನಗಳಲ್ಲಿ ತುಳಸಿಯನ್ನು ಕೀಳಬೇಡಿ. ನೈಟಿ ಧರಿಸುವುದು ವೈಯಕ್ತಿಕ ಆಯ್ಕೆಯಾಗಿದೆ. ಆರಾಮ ಮತ್ತು ಸರಳತೆಯನ್ನು ಬಯಸುವವರಿಗೆ ನೈಟಿಗಳು ಉತ್ತಮ ಆಯ್ಕೆಯಾಗಿದೆ. ಆದರೆ ಆರೋಗ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.